ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ. ಯುವರ್ ಎಲ್ ಫೇಮ್ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಸದ್ಯಕ್ಕೆ ನಾವು ನಮ್ಮ ಓಲಾ ತೆಗಿತಾ ಇದ್ವಿ. ಯಾಕಪ್ಪ ಅಂದರೆ ನಮ್ಮ ಇಂಟ್ರಾ ಅಲ್ಲ, ನಮ್ಮ ನೈಟ್ ಶಿಫ್ಟ್ ಡ್ಯೂಟಿ ಹೋಗೋಂಥ ರೂಟು ಹೊಸಕೋಟೆಗ ನೈಟ್ ಶಿಫ್ಟ್ ಡ್ರೈವರ್ ಕೈ ಎತ್ತವನೆ. ಸೊ ಅದಕ್ಕೆ ನಾವು ಮನೆ ಬಿಡ್ತಾಯಿದ್ವಿ, ನೈಟ್ ಡ್ಯೂಟಿಗೆ ಹೋಗ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ನೈಟ್ ಹೋದರೆ ಬೆಳಗ್ಗೆ ಮತ್ತೆ ಬರೋದು. ಒಂದು 4-5 ಅವರ್ ಕೆಲಸ ಇದೆ. ಸೊ ಇವತ್ತು ನಮ್ಮ ಓಲಾ ಕಾರಾಗಿ ಹೋಗ್ಬೋದಿತ್ತು, ಸುಮ್ಮನೆ ಪೆಟ್ರೋಲ್ ಹೆಂಗೆ ಬೆಸ್ಟು. ಉಳಿತಾಯ ಶಾಖೆ ಇದು, ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟು ಎತ್ಕೊಂಡು ಹೋಗ್ತಾ ಇರೋದು. ಅದು ಗಾಡಿ ಅಡ್ಡ ಹಾಕ್ಬಿಟ್ಟವ್ರೆ. ಪ್ಲಸ್ ನಮ್ಮ ಹಳೆ ಲಾಸ್ಟ್ ಆಗ ನೋಡಿ, ನಮ್ಮ ಇಂಟ್ರಾ ಸೀಟ್ ಇಲ್ಲಿದೆ. ನಮ್ಮ ಹಳೆ ಪಲ್ಸರ್ ನೋಡಿ ಧೂಳಿಟ್ಬಿಟ್ಟಿದೆ. ಯೂಸ್ ಎತ್ತಿ ಎಷ್ಟು ದಿನ ಆಯಿತು. ಸೊ ಇದೊಂಥರ ನಾವು ಹಂಗೆ ಹೋಗ್ಬಿಡ್ಬೋದಾ. ಗಾಡಿ ತೆಗಿಯೋಣ ಬನ್ನಿ. ನೆಕ್ಸ್ಟು ನಿಮ್ಮನ್ನು ನಾನು ನಮ್ಮ 5 ಸ್ಟಾರಲ್ಲಿ ಮೀಟ್ ಆಗ್ತೀನಿ. ನಮ್ಮ ಫ್ರೆಂಡು 5 ಸ್ಟಾರ್ ಇದೆಯಲ್ಲ, ನಮ್ಮ ಫ್ರೆಂಡ್ 5 ಸ್ಟಾರ್ ಓಪನ್ ಮಾಡೋಣ. ಅವ್ನು ಔಟ್ಲೆಟ್ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಸೊ 11:30ಗೆ ಅಲ್ಲಿ ಹೋಗಬೇಕು. ಈಗ ಟೈಮ್ ಬಂದು ಅಪ್ರಾಕ್ಸ್ಲಿ 10:15 ಆಗಿದೆ. ಸೊ ಬನ್ನಿ, ಡೈರೆಕ್ಟಾಗಿ ನಿಮಗೆ 5 ಸ್ಟಾರ್ ಔಟ್ಲೆಟ್ ಹತ್ರ ಸಿಗ್ತೀನಿ. ಅಯ್ಯೋ ಆನ್ ಮಾಡ್ಬಿಟ್ಟಿದ್ದೀನಿ ಸಿದ್ದಾ. ಅಯ್ಯೋ ಸದ್ಯಕ್ಕೆ ನಾನು ನಮ್ಮ ಫ್ರೆಂಡ್ ಅವ್ರ 5 ಸ್ಟಾರ್ ಔಟ್ಲೆಟ್ ಹತ್ರ ಬಂದಿದ್ದು, ಹೊಸದಾಗಿ ಓಪನ್ ಆಗಿದೆ. ಸರ್ ಓನರ್, ನಾನು ಕೆಲ್ಸದವ್ನು ಇಟ್ಟಿರೋದೇನು, ಕೆಲ್ಸದವ್ರು ತಿಂಗಳಿಗೆ 50,000 ಕೊಡ್ತೀನಿ, ಖರ್ಚಿಗೆ ಇಟ್ಕೊಳ್ಳಿ ಅಂತ. ಮೇನು ಹೆಲ್ಪ್. ಅಪ್ಪಿ ಓಯ್ ಬೇರೆ ಹಂಗೆ ಹೋಗಿ ನೋಡಿ, ಈರುಳ್ಳಿ ಡೀಲ್ ಮಾಡ್ತಾನೆ. ಕಬಾಬ್ ಪೀಸಿಲ್ಲ, ಕಬಾಬ್ ಹಾಕಿರೋ ಪೀಸ್ ಮಿಕ್ತದಲ್ಲ, ಅದು ಎಲ್ಲ ತಿನ್ನೋದೇ. ಆಗುವಾಗ ನಾಚಿಕೆ ಆಗಲ್ಲ ಸ್ವಲ್ಪ, ಲೈ ಬೇರೆದ ಎತ್ಕೊಂಡು ತಿನ್ನಕ್ಕಲ್ಲ. ಸೊ ಇದೇ ನಮ್ಮ ಹೊಸ ಫ್ರೆಂಡ್ದು 5 ಸ್ಟಾರ್ ಔಟ್ಲೆಟ್. ಯಾರನ್ನ ಇಲ್ಲಿ ಬಾಗ್ಲು ಸುತ್ತಮುತ್ತ ಇದ್ರೆ ಬಂದು ಟ್ರೈ ಔಟ್ ಮಾಡ್ಬೋದು. CC ಕ್ಯಾಮ್ರಾ ಹಾಕ್ಸಿದ್ವಿ. ಎಷ್ಟಾಗಿದೋ, ಎಷ್ಟಾಗುತ್ತಿದೋ? ಹಾಂ, ನಮ್ಮ ಗಾಡಿ ಮುಂದೆ ಹಾಕ್ಸ್ಬಿಡ್ತೀನಿ ಸುಮ್ಮನೆ. ಟಚ್ ಗಿಚ್ ಆದರೆ ಎಲ್ಲ 360 ಎಲ್ಲ ಹತ್ತದಲ್ಲ, ತಲೆನೋವು ಇರಲ್ಲ. ಫುಲ್ಲು ಕಂಟೈನರ್ಗೆ ಹಾಕಿ ಹೂನಾ, ಚೆನ್ನಾಗಿರ್ತದಲ್ಲ ಪ್ಲ್ಯಾನು. ಹಾಂ ಬೇಡ ಬರ್ರಿ, ತಿರ್ಗಿಸು. ನಾನು ಹೆಂಗೆ ಕ್ಯಾಮ್ರಾ ಮಾಡ್ತೆ ಹಂಗೆ ತೋರಿಸು. ಇಲ್ಲಿ ಎಷ್ಟು ದೂರ ಇರ್ತದೆ? ಪಕ್ಕದಾಗ ಇರಬೇಕಾ? ವೈಫೈ ಕನೆಕ್ಟ್ ಆಗಿರ್ಬೇಕಾ? ಏನಿಲ್ಲ, ನಾನು ಎಲ್ಲಿಂದ ಬೇಕಾದ್ರೆ ಯೂಸ್ ಮಾಡ್ಬೋದು. ಮನೆಯಿಂದ ಯೂಸ್ ಮಾಡ್ಬೋದಾ? ಸಿಮ್ ಹಾಕ್ಬೇಕು ಇದಕ್ಕೆ? ಏನಿಲ್ಲ, ವೈಫೈ ಅಷ್ಟೇ. ಇಲ್ಲಿ ನಮ್ಮ ತೋರಿಸು, ನನ್ನ ತೋರಿಸು, ಈ ಕಡೆ ತೋರಿಸು. ನಾನು ತಿರ್ತಾ ನೋಡಿ, ತಿಳಿಸ್ತೀನಿ ನಾನು ಈಗ ನೋಡ್ತೀನಿ. ಓಕೆ, ಈಗ ಜಾಸ್ತಿ ಆಯಿತು. ಜಾಸ್ತಿ ಆಯಿತಾ? ಓಕೆ, ತಿರುಗಿಸಿ ರೊಟೇಟ್ ಮಾಡೋ, ತಿರುಗುತ್ತೆ ನೋಡೋಣ. ಸದ್ಯಕ್ಕೆ ನಮ್ಮ ಬಡ ದೋಸ್ತಲ್ಲಿ ಬಂದು ರೀಚ್ ಆಗಿದ್ದೀವಿ. ಒಂದು 1/2 ಅವರ್ ಮೇಲೆ ಆಯಿತು. ಗಾಡಿ ಲೋಡಿಂಗ್ ಆಗ್ತಾಯಿದೆ. ನಮ್ಮ ಗಾಡಿ ಬಂದು ನೆಕ್ಸ್ಟ್ ಇನ್ನೂ 2 ಗಾಡಿ ಇದೆ ಲೋಡಿಂಗು. ಮೊಟ್ಟೆ ಲೋಡಿಂಗ್ ಅಂತ ಇವತ್ತು. ಗ್ರಾಸರೀಸ್ ಇರ್ತಿತ್ತು ಇಷ್ಟು ದಿನ, ಇವತ್ತೇನೋ ಮೊಟ್ಟೆ ಅಂತ. ಇದು ಬಂದ್ಬಿಟ್ಟು ಅಮೆಝಾನು ಫ್ರೆಶ್ ಅಂತ, ಅಮೆಝಾನ್ ಫ್ರೆಶ್ ಅಂತ ಹೊಸದಾಗಿ ಓಪನ್ ಆಗಿದೆ. ನಾರ್ಮಲ್ ಬ್ಲಿಂಕಿಟ್ಟು, ಸ್ವಿಗ್ಗಿ, ಇನ್ಸ್ಟಾ ಮಾಡ್ತಾರೆ. ಇದೂ ಅಷ್ಟೇ 10 ಮಿನಿಟ್ಸ್ ಡೆಲಿವರಿ. ಸೊ ಲೋಡಿಂಗ್ ಆಗಲಿ ಬನ್ನಿ. ಲೆಸ್ಸು ನಿದ್ದೆ ಯಾಕೋ ಹೇಳ್ತದೆ. ಟೈಮ್ ಬಂದು ಎಷ್ಟಾಗಿದೆ ಅಂದರೆ 12:40 ಅಂದರೆ 1-1:15 ಕೊಡ್ತಾರೆ. ಒಂದು 5-5:15 ಆಗುತ್ತೆ. ಬೆಳಗ್ಗೆ ಬೇರೆ ಎಲ್ಲ ಹೋಗಬೇಕು. ಏನು ಕತೆನೋ ಗೊತ್ತಿಲ್ಲ, ನಿದ್ದೆ ಅಂತೂ ಸರಿಗೆ ಇಳಿತದೆ. ಜಾಸ್ತಿ ದಿನ ಆಯ್ತಲ್ಲ ಡ್ಯೂಟಿ ಬಂದು, ಸ್ವಲ್ಪ ರೂಢಿ ತಪ್ಪೋದ್ರೆ ನಿದ್ದೆ ಕೆಡೋದು. ಮೊದಲೇ ನಂಗೆ ನಿದ್ದೆ ಕೆಡೋ ರೋಗ ಇಲ್ಲ, ಚೆನ್ನಾಗಿ ತಿಂತೀನಿ, ನಿದ್ದೆ ಮಾಡ್ತೀನಿ. ನೀವು ಹಳೆ ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ, ನಂಗೆ ನಿದ್ದೆ ಕೆಟ್ಟ ರೂಢಿ ಇಲ್ಲ. ಎಲ್ಲಿ ನಿದ್ದೆ ಬರ್ತದೆ ಅಲ್ಲಿ ಸೈಡ್ಗೆ ಹಾಕಿ ಮಲ್ಕೊಳೋದು, ಬೆಳಗ್ಗೆ ಹೋಗೋದು ಲಾಂಗ್ ಹೋದಾಗ. ಸೊ ನೋಡೋಣ ಈಗ ಏನೋ ಆಗ್ತದ ಏನೋ. ಪ್ಲಸ್ಸು ನಮ್ಮ ಯಾವುದು ಐಚರ್ಗೂ ಲಾಂಗ್ ರೂಟ್ ಹುಡುಕ್ತಾ ಇದ್ದು ಯಾವುದು, ಅದು ನೋಡೋಣ ಏನು ಕತೆನೋ ಗೊತ್ತಿಲ್ಲ. ಚಿಕ್ಕ ಗಾಡಿಗೆಲ್ಲ ಲೋಕಲು ಐಚರ್ ಒಂದು ಲಾಂಗ್ ಹಾಕೋಣ ಅಂತ ಪ್ಲ್ಯಾನು. ಅದು ಆ ಥರದಲ್ಲಿ ಅಪ್ಡೇಟ್ ಮಾಡ್ತೀನಿ ಏನಾಯ್ತಾ ಅಂತ. ಸೊ ಸದ್ಯಕ್ಕೆ ಬನ್ನಿ ಏನಾಗುತ್ತೆ ನೋಡೋಣ. ಸದ್ಯಕ್ಕೆ ನಮ್ಮ ಗಾಡಿಗೆ ಮೊಟ್ಟೆಗೆ ಲೋಡ್ ಮಾಡೋರು ನೋಡ್ರಿ, ಎಲ್ಲ ಹಿಂಗೆ ತುಂಬಿಸೋರೆ. ಟೈಮ್ ಎಷ್ಟಾಯ್ತೋ ಟೈಮ್ ಬಂದು 2:43. ಸೊ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೋ. ಲೋಡ್ ಮಾಡ್ಕೊಂಡು ಹೊರಡೋಣ ಬನ್ನಿ. ಇಷ್ಟಕ್ಕೆ 6 ಪಾಯಿಂಟ್ಗೆ ಹೋಗ್ಬೇಕು. 6 ಪಾಯಿಂಟ್ ಹೋಗೋಷ್ಟೊತ್ತಿಗೆ 6 ಗಂಟೆ 7 ಗಂಟೆ ಆಗುತ್ತದೆ ಬೆಳಗ್ಗೆ. ಬೇಗ ಆಗುತ್ತೆ ಅಂದ್ಕೊಂಡು ಲೋಡಿಂಗ್ ಲೇಟ್ ಆಗುತ್ತೆ ಇವತ್ತು. ಹಾಂ, ಲೈಟ್ ಎಲ್ಲ ಆನ್ ಮಾಡು. ಗಾಡಿ ಆನ್ ಮಾಡಿಬಿಡು, ಬ್ಯಾಟ್ರಿ ಸ್ಮೆಲ್ ಹೋಗುತ್ತೆ. ನೋಡ್ರಿ, ಇದು ನನ್ನ ತಮ್ಮಂಗೆ ಯಾವ ಥರ ರೆಡಿ ಮಾಡ್ತೀನಿ ಕೈಡಲ್ಲ.
ಇದು ಚೆನ್ನಾಗಿದೆ ಲೈಟು. ಇದು ಚೇಂಜ್ ಆಗುತ್ತಾ ಲೈಟು ಸೆಂಟ್ರಾಗಿರೋದು? ಸೆಂಟ್ರಾಗಿರೋ ಬ್ಲಿಂಕ್ ಆಗ್ತಾ ಇರುತ್ತಲ್ಲ, ಚೇಂಜ್ ಮಾಡು. ಹಾಂ ಇದು ಚೆನ್ನಾಗಿದೆ, ಬ್ಲಿಂಕಾಗಿ ಹೋಗ್ತಾ ಇತ್ತಲ್ಲ. ಬೇಡ ಇದು ಬೇಡ, ಇನ್ನು ನೆಕ್ಸ್ಟ್ ಹಾಂ ಇದಿರಲಿ ಬಿಡು. ಓ ಹಾಕು ಮುಂದೆ ಹಾಕು, ಚೆನ್ನಾಗಿ ಕಾಣಿಸ್ತಾನೆ. ಲಾಂಗ್ ಹೋಗೋವಾಗ ಸಖತ್ತಾಗಿ ಕಾಣಿಸ್ತೀವಲ್ಲ. ನೋಡಿರಿ ಕಮೆಂಟ್ ಹಾಕಿ, ನಮ್ಮ ಗಾಡಿಗೆ ಈ ಥರ ಮಾಡ್ಸೋಣ ಅಂದರೆ ಇಂಟ್ರಾ V70 ಈ ಥರ ಮಾಡಿಸ್ಬಿಡೋಣ. ಎಲ್ಲ ಇಂಟ್ರಾಗಲಿ, ಒಂದು ಇಂಟ್ರಾ ನಮ್ಮದು ದೋಸ್ತು, ಬಡ ದೋಸ್ತು. ಲೋಡ್ ಮಾಡಿಕೊಂಡು ಬಿಲ್ ಇಸ್ಕೊಂಡು ಗಾಡಿ ಕುತ್ಕೊಳಕ ಗಂಟೆ. ಸೊ 4, 5, 6, 7 ಎಷ್ಟೊತ್ತದ ಗೊತ್ತಿಲ್ಲ. ಸೊ ಇವನೇನು ಬರ್ತಾವ್ರಿ. क्या हुआ रे? बिल भूल गया? इधर ही छूट गया। ए क्या रे, ठीक है, थैंक यू. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಫಸ್ಟ್ ಹೋಗಿ ಗಾಡಿ ಟೀ ಅಂಗಡಿ ಹತ್ರ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ಗಾಡಿನ. ಸೊ ಬನ್ನಿ ಹೋಗೋಣ, ಏನು ಮಾಡೋಕ್ಕಲ್ಲ. ಗಾಡಿ ಸ್ಟಾರ್ಟ್ ಮಾಡಿ. ಡೀಸೆಲ್ 1 ಪಾಯಿಂಟ್ ಇತ್ತು, ಇದೆ. ಸೊ ಮೊನ್ನೆ ಪ್ರತಿಷ್ಠೆ ಮಾಡಿದ್ದು ನಮ್ಮ ಬಾಸು, ಪ್ಲಸ್ ಗಾಡಿ ಡ್ರೈವರ್ ಕೊಟ್ಟಿದ್ನಾ. ನೋಡಿ ಎಷ್ಟು ಗಲೀಜು ಇಟ್ಕೊಂಡವನೆ. ಹೆಂಗೆ ಕಾಣಿಸ್ತದೆ ಧೂಳು, ಇಲ್ಲಿ ಕಾಣಿಸ್ಬೋದು ನೋಡಿ. ನೋಡಿ ಲೈನ್ ಕಾಣಿಸ್ತದ. ಇಷ್ಟು ಧೂಳು ಇಟ್ಕೊತಾರೆ ನನ್ನ ಮಕ್ಕಳಿಗೆ ಡ್ರೈವರ್ಗೆ ಕೊಟ್ಟು ಈ ಥರ ಇಷ್ಟು ಗಲೀಜು ಇಟ್ಕೊಂಡ್ರೆ ಹೆಂಗೆ ಹೇಳಿ. ಹಾಂ ಸದ್ಯಕ್ಕೆ ಹೊರಟಿದ್ದೀವಿ. ಗ್ಲಾಸ್ ಸ್ವಲ್ಪ ನೀರು ಹಾಕ್ಕೊಂಡು ಗ್ಲಾಸು ತೊಳ್ಕೊಂಡೆ. ಮತ್ತು ಗಾಡಿ ನೋಡಿದ್ರೆ ಫುಲ್ ಗಲೀಜು ಮಾಡೋಕ್ಕೋದೆ. ಒಟ್ಟು 3 ದಿನ ಆಗಿಲ್ಲ ಗಾಡಿ ವಾಶ್ ಮಾಡಿಸಿ, ಸ್ವಲ್ಪ ಒಂದು ಬಟ್ಟೆ ಹಾಕಿ ಒರೆಸಿಲ್ಲ, ಬೇಜಾರಾಗುತ್ತೆ. ಸೊ ಈ ಥರ ಡ್ರೈವರ್ಲಿದ್ದಾಗ ಸಖತ್ ಬೇಜಾರಾಗ್ಬಿಟ್ಟೆ. ಇಬ್ಬರು ಡ್ರೈವರ್ ಚೇಂಜ್ ಮಾಡಿದ್ರು 3-4 ದಿನದಿಂದ. ಇಬ್ಬರು ಡ್ರೈವರ್, ಫಸ್ಟ್ ಹಿಂದಿಯವನು ಕನ್ನಡದವನು ಒಬ್ಬನು ಕೊಟ್ಟೆ, ಅವ್ನು ಬಂದ ಒಂದಿನ ಕೆಲಸ ಮಾಡಿದ, ನಂಗೆ ಸೆಟ್ ಆಗಲ್ಲ ಅಂತ ಹೋದ. ಮತ್ತು ಹಿಂದಿಯವನು ಬಂದ, ನನ್ನ ಮಗನಿಗೆ ಡಿಸ್ಪ್ಲೇ ಹಾಕ್ಸ್ಕೊಟ್ಟೆ. ಸ್ವಂತ ದುಡ್ಡಿನ ಡಿಸ್ಪ್ಲೇ, ಹಣ ಮೊಬೈಲ್ ಇಲ್ಲ ಅಂದ. ಈ ಕೆಲ್ಸಕ್ಕೆ ಮೊಬೈಲ್ ಬೇಕಲ್ವಾ. ಡಿಸ್ಪ್ಲೇ ಹಾಕ್ಸ್ಕೊಟ್ಟು ರೂಮ್ಗೆ ಮಾತಾಡಿದ್ದೆ, ಅಡ್ವಾನ್ಸ್ ಕೊಡೋಣ ಅಂದ್ಕೊಂಡಿದ್ದೆ. ಡಿಸ್ಪ್ಲೇ ಹಾಕ್ಸ್ಕೊಂಡ, ಊಟಕ್ಕೆ ಕಾಸು ಹಾಕ್ಸ್ಕೊಂಡ, ಗಾಡಿ ಕಂಪ್ನಿ ನಿಲ್ಲಿಸ್ಬಿಟ್ಟು ಹಣ ಜೂಟು ಇಲ್ಲ, ಫೋನು ಎತ್ತಾ ಇಲ್ಲ. ಏನು ಮಾಡಿ ಹೇಳ್ರಿ ಅಂತ ನನ್ನ ಮಕ್ಳನ್ನ ಇಟ್ಕೊಂಡು. ಸೊ ಅದಕ್ಕೆ ನಂಬಿಕೆನೇ ಹೋಗ್ಬಿಡೋದು. ಏನೋ ಅಂತ ಹೋಗಪ್ಪ, ನನ್ನ ಕರ್ಮನ ಏನೋ ಗೊತ್ತಿಲ್ಲ. ಅದು ಈ ಗಾಡಿಗೆಲ್ಲ ಆಗುತ್ತೆ. ಬಿಡ್ರಿ, ಗಾಡಿ ಬಗ್ಗೆ ಮಾತಾಡೋದೇ ಬೇಡ, ಸೈಲೆಂಟಾಗಿ ಅದು ದುಡಿಯೋಷ್ಟು ದುಡಿತಾ ಇರಲಿ, ಮಾಡೋಷ್ಟು ಮಾಡ್ತಾ ಇರೋಣ. ಹೋಣ ಸೊ ಲೆಟ್ಸ್ ಗೋ. ಬಂದು ಮುಂದೆಲ್ಲ ಸಿಗೋಣ. ಸದ್ಯಕ್ಕೆ ಟಿನ್ ಫ್ಯಾಕ್ಟ್ರಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಯಾವುದಂದರೆ ದುರಂಧರ್ ಮೂವಿ ಹಾಕೊಂಬಿಟ್ಟಿದ್ದೀನಿ. ಒಳ್ಳೆ ಟೈಮ್ ಪಾಸ್ ಆಗ್ತದೆ. ಇಲ್ಲಾಂದರೆ ಇಂಟ್ರೆಸ್ಟಿಂಗ್ ಮೂವಿ ಯಾವುದು ಇರಲಿಲ್ಲ. ದುರಂಧರ್ ಯಾವುದು ನೋಡಿರಲಿಲ್ಲ. ಸೊ ದುರಂಧರ್ ಹಾಕ್ಕೊಂಡು ಒಂದು ಸೈಡ್ ಹೆಡ್ಫೋನ್ ಹಾಕ್ಕೊಂಡಿದ್ದೆ ಅಷ್ಟೇ, ಒಂದು ಸೈಡ್ ನೀಟಾಗಿ ಆರನ್ ಗಿರನ್ ಕೇಳಿಸ್ಲಿ ಅಂತ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಏನೋ ನೈಟ್ ಜರ್ನಿ ಮಾಡೋದು ಈಸಿ ಆಗುತ್ತೆ. ಹೋಗಪ್ಪ ನೈಟ್ ಜರ್ನಿ ಹೋಗೋದು ಈಸಿ. ಸಿಟಿಯಲ್ಲಿ ಮೇನು ಮಾರ್ನಿಂಗ್ ಟೈಮ್ ನಾಯಿ ಥರ ಕಾಯಬೇಕು ಈ ಟೈಮಲ್ಲಿ ನಿಲ್ಸೋವಾಗ. ಸೊ ಈ ಟೈಮಲ್ಲಿ ನೋಡ್ರಿ ಈಸಿ ಆಗ್ತದೆ. ಪ್ಲಸ್ಸು ಮೆಟೀರಿಯಲ್ ಕಮ್ಮಿನೇ ಇರೋದು. ಸೊ ಗಾಡಿಯನ್ನು ಮೈಲೇಜ್ ಆರಾಮಾಗಿ ಕೊಡುತ್ತೆ. ಪ್ಲಸ್ ಕಣ್ಣುಗಳು ಒಂಥರ ನಿದ್ದೆ ಹಾಳಾಗಿದೆಯಲ್ಲ, ಒಂಥರ ಉರಿತಾ ಇದೆ ಕಣ್ಣು. ಬಟ್ ಇನ್ನೂ 1 ಪಾಯಿಂಟು ಎಲ್ಲ ಪೀಣ್ಯ, ಯಶವಂತಪುರ, RT ನಗರ ಈ ಸರೌಂಡಿಂಗ್ಸ್ ಸುತ್ತಾಡ್ಬೇಕು ನಾನು. ಪೀಣ್ಯ ಎಲ್ಲಿ ಗೊತ್ತಾ, ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆದರೆ 1 ಪಾಯಿಂಟ್ ಮುಗಿಸ್ಕೊಂಡು ಹೋಗೋಷ್ಟೊತ್ಗೆ ಲಾಸ್ಟ್ ಪಾಯಿಂಟ್ RT ನಗರ. ಸೊ ಇಷ್ಟ ಆಗ್ತದೆ. ಸೊ ಇಲ್ಲೆಲ್ಲ ಟೀ ಅಂಗಡಿ ಹತ್ರ ಹಾಕ್ಲಾ ಬೇಡ, ಬನ್ನಿ ಫಸ್ಟ್ ಪಾಯಿಂಟ್ ಹತ್ರ ಹೋಗೋಣ. ಫಸ್ಟು ಸೀದಾ ಅಲ್ಲಿ ಸೇರಿಬಿಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡೋಣ ಏನಾಗ್ತದೆ. ಲೆಟ್ಸ್ ಗೋ. ನಿದ್ದೆ ಹೇಳಿದೆ, ಅದಕ್ಕೆ ಏನೋ ಮಾತಾಡ್ತಾ ಇದ್ದೀನಿ. ಒಂದು ವಾಟರ್ ಬಾಟಲ್ ತೊಗೊಬೇಕಲ್ಲಿ, ಕುಡಿಯೋ ನೀರು ಇರಲಿಲ್ಲ. ಮೂವಿ ನೋಡ್ಕೊಂಡು ಓದ್ತಾ ಇರ್ತೀನಿ. ಬರ್ರಿ, ಏನು ಇಂಟ್ರೆಸ್ಟ್ ಇದಕ್ಕೆ ತೋರಿಸ್ತೀನಿ.
ಸದ್ಯಕ್ಕೆ ಇದು ನಾಯಂಡಹಳ್ಳಿ ಬ್ರಿಡ್ಜ್. ಹಿಂಗೆ ಬಂದರೆ ಇದು ನಮ್ಮ ಬ್ಲಿಂಕಿಟ್ ಸ್ಟೋರ್, ಅಮೆಝಾನ್ ಸ್ಟೋರು ಅನ್ಲೋಡ್ ಆಗಿದೆ ಫಸ್ಟ್ ಪಾಯಿಂಟು. ಈಗ ನಾರ್ಮಲ್ ಡ್ರೈವರ್ ಡೀಟೇಲ್ಸಲ್ಲಿ ಎಂಟ್ರಿ ಮಾಡಿ ಸೆಕೆಂಡ್ ಪಾಯಿಂಟ್ ಹೋಗಬೇಕು. ಪ್ಲಸ್ ಸೀಲ್ ಆಗ್ತಾರೆ ಇಲ್ಲಿ, ಗೌರ್ಮೆಂಟ್ ಸೀಲು. ಸೊ ಲಾಕ್ಡೌನ್. ಈಗ ಬನ್ನಿ ಇಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡಿ ಆಮೇಲೆ ಸಿಗೋಣ. ಏನಪ್ಪ ಮ್ಯಾಟ್ರು ಅಂದ್ರೆ, ಎಲ್ಲಿ ಅನ್ಲೋಡ್ ಮಾಡೋಕ್ಕೆ ಬಂದಿದ್ದೀನಿ, ಮೇಲೆ ಏನೋ ಥಿಯೇಟ್ರ್ ಇದೆಯಂತೆ. ಈ ಸರಳ ಸುಬ್ಬಾರಾವ್ ಅಂತ ಮೂವಿ ರಿಲೀಸ್ ಆಗ್ತಾಯಿದೆ. ಅದ್ರದ್ದೇನು ಪ್ರೀ ರಿಲೀಸ್ ಅದು ಏನಿರ್ತಾವಲ್ಲ, ಮೂವಿ ರಿಲೀಸ್ ಆಗೋಕ್ಕೆ ಮುಂಚೆ ಪ್ರೆಸ್ ಮೀಟ್ ಅದು ಮಾಡ್ತಾರೆ. ಗಿಲ್ಲಿ ನಟ ಗೊತ್ತಲ್ಲ, ಬಿಗ್ ಬಾಸ್ ವಿನ್ನರು, ಅವರು ಬಂದಿದ್ದಾರಂತೆ ನಾಳೆ ಪ್ರೋಗ್ರಾಮ್ಗೆ. ಸೆಕ್ಯೂರಿಟಿ ಹೇಳ್ತಾ ಇದ್ದ. ನಾನು ಸುಮ್ಮನೆ ಹಿಂಗೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ರೆ ಗಿಲ್ಲಿ ನಟ ಇಲ್ಲ ಮೇಲೆ ನೋಡೋಣ, ಸಾಯಂಕಾಲ ಮಾತಾಡ್ಸ್ಕೊಂಡಿದ್ವಿ ಅಂತ ಫೋಟೋ ತೋರಿಸ್ತಾ ಅವ್ರ ಜೊತೆ. ಖುಷಿ ಆಗ್ತದೆ ನಮ್ಗೆ. ಇದೇ ವೇರೋಸ್ ಅಲ್ಲ ಕಂಪ್ನಿ. ಸೊ ಬನ್ನಿ ನಾವು ಹೋಗೋಣ. ಈಗ ಸೆಕೆಂಡ್ ಪಾಯಿಂಟು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಚೆಕ್ ಮಾಡಿ. ನನ್ನ ಲೆಕ್ಕ ನಾನು ಬಂದು ಜಾಸ್ತಿನೇ ಆಯ್ತಲ್ಲ. ಎಲ್ಲ ಡ್ರೈವರಲ್ಲಿ ದುಡ್ಡು ಕಳಿಸೋದೆ ಎಲ್ಲ. ಇಲ್ಲೆಲ್ಲ ಅವನು ಕಳಿಸಿದ್ದೆ. ಸೊ ಇದು TBM3 ಆಯಿತು. ಈಗ TBN3. ಇಲ್ಲಿಂದ 5 ಕಿಲೋಮೀಟ್ರ್ ಇರ್ತದೆ, 3 ಕಿಲೋಮೀಟ್ರು. ಹಿಂಗೆ ಹೋಗಿ ಲೆಫ್ಟ್ ಎತ್ಕೊ, ಸೀದಾ ಹೋಗಿ ಸೀದಾ ಲೆಫ್ಟು. ಓಕೆ, ಸಾಕು. ಒಂದ್ಸರಿ ಒಂದು ಗೂಗಲ್ ಮ್ಯಾಪ್ ನೋಡ್ಕೊಂಬಿಟ್ರೆ ಸಾಕು. ಇಲ್ಲೇ ಹುಟ್ಟು ಬೆಳೆದಿರೋದಲ್ವಾ, ಲೊಕೇಶನ್ಸ್ ಗೊತ್ತಾಗ್ತದೆ. ರಿವರ್ಸ್ ಹಾಕೋ ಸ್ವಲ್ಪ ತಲೆನೋವು. ಈಗ ಫಸ್ಟ್ ಪಾಯಿಂಟ್ ಮುಗಿಸ್ಕೊಂಡು ಸೆಕೆಂಡ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಡೀಸೆಲ್ ಬೇರೆ ಬ್ಲಿಂಕ್ ಆಗ್ತಾ ಇಲ್ಲ, ರೆಡ್ ಕಲರ್ ಕಾಣಿಸೋದು. ಸೊ ಇಲ್ಲೇ ಹಿಂದೆ ಒಂದು ಭಾರತ್ ಬಂಕು ಇತ್ತು 24 hours. ಇಲ್ಲೇ 1.5 ಕಿಲೋಮೀಟ್ರ್ ಅದು ಪಾಯಿಂಟು. ಅನ್ಲೋಡ್ ಮಾಡ್ಕೊಂಡು ಬರ್ತಾ ಹಾಕ್ಸ್ಕೊಂಬರೋಣ ಅಂತ. ಇಲ್ಲಿಂದ ಹತ್ತತ್ರ ಎಲ್ಲ 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹತ್ತತ್ರ. ಟೈಮ್ ಒಂದು 4 ಗಂಟೆ ಆಗಿರಬೇಕು ಚಿಕನ್. 4:24 ಆಗ್ಬಿಡೋದು. ಸೊ ಇನ್ನೊಂದು ಎಕ್ಸಾಕ್ಟ್ 2 hours ಎಲ್ಲ ಟಕ ಹೊಡೆದು ಬಿಸಾಕಬೇಕು. ಅನ್ಲೋಡಿಂಗ್ ಹತ್ರ ಸ್ವಲ್ಪ ಲೇಟ್ ಮಾಡ್ತಾರೆ, ಏನು ಮಾಡ್ತಾರಲ್ಲ. ಬಟ್ ಇಟ್ಸ್ ಏನು ಮಾಡೋಣ, ಅವ್ರು ರೂಲ್ಸ್ ಅವ್ರು ಫಾಲೋ ಮಾಡ್ತಾರೆ. ನಮ್ಮ ಕೆಲಸ ನಾವು ಮಾಡಬೇಕು. ಸೊ ಈ ಲೆಫ್ಟ್ ಅಲ್ಲ, ಮುಂದೆ ಲೆಫ್ಟು. ಆ ಸಿಗ್ನಲ್ ಲೆಫ್ಟ್ ಹೋಗ್ಬೇಕು. ಸೊ ಬನ್ನಿ. ಇನ್ನೊಂದು ಏನಂದರೆ, ಈ ಗಾಡಿದು ಡ್ರೈವರ್ಗೆ ಫುಲ್ ಟ್ಯಾಂಕ್ ಮಾಡಿ ಗಾಡಿ ಕೊಟ್ಟೆ. ಇಲ್ಲೇ ಬಂಕದು, ಇಲ್ಲೇ ಹಾಕ್ಸ್ಬಿಡ್ಲಾ, ಬರ್ತಾ ಹಾಕ್ಸ್ಬಿಡ್ಲಿ. MRP ಎಲ್ಲ MRP ಎಲ್ಲ ಗೊತ್ತಿರ್ತದೆ. MRP ಎಲ್ಲ ಅಂದರೆ ಕಂಪ್ನಿ. MRPL ಫುಲ್ ಫಾರ್ಮ್ ಏನೋ ಗೊತ್ತಿಲ್ಲ, ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಬೋದು. ನೆನಪಿಲ್ಲ. ಈ ಲೆಫ್ಟ್ ಹೋಗ್ಬೇಕು. ನೋಡ್ರಿ ಹೆಂಗದೆ. ಒಂದು ಸತಿನೇ 2 ಸತಿನೇ ಬಂದಿದ್ದು ಈ ರೂಟ್ಗೆ, ಡ್ರೈವರ್ ಇಲ್ಲ ಅಂತ. ಈ ರೂಟ್ ಆಲ್ರೆಡಿ 3 months ಇದೇ ಗಾಡಿ ಹೋಗ್ತಾ ಇದೆ. ಅಂದರೆ 9211 ಹೋಗ್ತಾ ಇದೆ. ಇವತ್ತು 32 ಅಂತ ಹೋಗ್ಬಂದಿದೆ. ಸೊ ಈ ಡೌನಲ್ಲಿ ಲೆಫ್ಟು ಅಲ್ಲ, ನೆಕ್ಸ್ಟ್ ಡೌನು ಲೆಫ್ಟ್ ಅನ್ಸುತ್ತೆ. ವೀಡಿಯೋದಲ್ಲಿ ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ರೋಡ್ ಹಿಂಗೆ ಇಷ್ಟು ಸ್ಲೋಪ್ ಇದೆ, ಗಾಡಿ ಹೋಗ್ತಾ ಅದೇ ಹಿಂಗಡೆ ಮೊಟ್ಟೆ ಇರೋದಲ್ಲ, 1-2 ಹೊಡೆದೋಗಿರ್ಬೋದು. ಬನ್ನಿ ಅನ್ಲೋಡ್ ಲೊಕೇಶನ್ ಹತ್ರ ಹೋಗಿ ನೋಡೋಣ. ಲೆಫ್ಟ್ ಅನಿಸ್ತದೆ. ಈ ಲೆಫ್ಟ್. ಎಸ್ ಕರೆಕ್ಟ್. ಸದ್ಯಕ್ಕಿದು ಸೆಕೆಂಡ್ ಪಾಯಿಂಟು ಅನ್ಲೋಡ್ ಆಯಿತು. 6 ಕ್ರೇಟ್ 7 ಕ್ರೇಟ್ ಇತ್ತು, 7 ಕ್ರೇಟ್ ಅನ್ಲೋಡ್ ಆಗಿದೆ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಬನ್ನಿ, ಥರ್ಡ್ ಪಾಯಿಂಟು. ಅದಕ್ಕೆ ಮುಂಚೆ ಫಸ್ಟು ಒಂದು ರೌಂಡ್ ಡೀಸೆಲ್ ಹಾಕ್ಸ್ಕೊಂಬಿಟ್ರೆ ಸೊ ಆಗೋಗುತ್ತೆ. ಬನ್ನಿ ಗೇಟ್ ಪಾಸ್ ಇಸ್ಕೊಂಡು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸದ್ಯಕ್ಕೆ MRPಗೆ ಬಂದಿದ್ದೀನಿ. ನನ್ನ ಗಾಡಿಗೆ 90 ಹಾಕ್ಸೋಣ ಅಂತ. ಯಾಕೋ ಸ್ವಲ್ಪ
ಸುಸ್ತಾಗ್ಬಿಟ್ಟಿದ್ದಾರೆ. ಒಂದು 90 ಹಾಕ್ಸಿದ್ರೆ ಸೇರುತ್ತದೆ. ಬಿಡ್ತೀನಿ 600 ಹಾಕಿ. ಹಾಂ ಓಕೆ 600 ಡೀಸೆಲ್ 0 ನೋಡಿ. ಓಕೆ ಹಾಕಿ. ಓಕೆ 5ನೇ ಪಾಯಿಂಟ್ ರೀಚ್ ಆಗಿದ್ದೀನಿ. ಏನು ರೋಡಲ್ಲಿ ತೋರ್ಸೋಕ್ಕಿಲ್ಲ, ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಡೈರೆಕ್ಟಾಗಿ ಬಂದೆ. ಟೈಮ್ ಬಂದು 4:57. ಸೊ ಬನ್ನಿ ಹೋಗಿ ಎಂಟ್ರಿ ಮಾಡಿಸೋಣ. 2 ಪಾಯಿಂಟ್ ಬಂದ ಡೀಸೆಲ್ಲು, 600 ರೂಪಾಯಿ ಹಾಕ್ಸಿದ್ರೆ. ಇನ್ನು ಯುವಕ ಏನು ಕಾಫಿ ಟೀನೂ ಕುಡ್ದಿಲ್ಲ, ಅಣ್ಣ ಹಂಗೆ ಓಡಿಸ್ತಾ ಇನ್ನು ಜೋಶಾಗ. ಇನ್ನು 4 ಪಾಯಿಂಟ್ ಇಲ್ಲಿ 3 ಬಿಟ್ಟರೆ ಇನ್ನು 2 ಪಾಯಿಂಟ್ ಎಲ್ಲದು ಮತ್ತೆ ಹೋಗ್ಬಿಡಿದೆ ನೋಡಪ್ಪ. 4th ಪಾಯಿಂಟ್ ಬಂದು ರೀಚ್ ಆಗಿದ್ದೀನಿ. ಇಲ್ಲಿ ಅನ್ಲೋಡಿಂಗ್ ಆಗ್ತಾಯಿದೆ. ಇದು ಒಂದ್ಬಿಟ್ಟು ಐಚರ್ ಎಲೆಕ್ಟ್ರಿಕ್ ಗಾಡಿ ಹೋಗೋದನ್ನೇ. ಸೊ ಇದು ನಮ್ಮ ಕಂಪ್ನಿ ಹೆಚ್ಚು ಕಮ್ಮಿ ಅಲ್ಲೇ ಲೋಡ್ ಆಗೋದು. ಸೊ ನಾವು ಇಲ್ಲಿ ಬಂದಿದ್ದೀವಿ. ಒಂದು ಎಷ್ಟಾಗಿದೆ ಅಂದರೆ 548 ಆಗಿದೆ. ಸೊ ಇನ್ನೊಂದು 10 ಮಿನಿಟ್ಸ್ ಇಲ್ಲಿ ಅನ್ಲೋಡ್ ಆಗೋದು. ಸೊ 4ನೇ ಪಾಯಿಂಟ್ ಆದಮೇಲೆ 5ನೇ ಪಾಯಿಂಟಿಗೆ ಒಂದು ಅರ್ಧ ಗಂಟೆ, 6ನೇ ಪಾಯಿಂಟ್ ಲೇಟ್ ಆಗ್ಬಿಡುತ್ತೆ. ನಿದ್ದೆ ಬೇರೆ ಎಳಿತಾರೆ. ಬೆಳಗ್ಗೆ ಎಲ್ಲ ಹೋಗ್ಬೇಕು. ನೋಡೋಣ ಏನಾಗ್ತದೆ, ಎಷ್ಟೊತ್ತಾಗುತ್ತೋ. RT ನಗರ ಸ್ವಲ್ಪ ಜಾಮ್ ಆಗ್ಬೋದು. ಸೊ ಆ ಗಾಡಿನ ಕ್ಲೋಸ್ ಮಾಡ್ತಾವ್ರೆ. ಸೊ ಬನ್ನಿ ಗಾಡಿ ರಿವರ್ಸ್ ಹಾಕೊಂಡು ಮುಂದೆ ಹಾಕ್ಬಿಟ್ಟು. ಸದ್ಯಕ್ಕೆ ಟೈಮ್ ಬಂದು ಬೆಳಗ್ಗೆ 7:30 ಆಗದೆ. ನಾನು ಎಲ್ಲಿದ್ದೀನಪ್ಪ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಜಾಮಲ್ಲಿ ಸಿಗಾಕೊಂಡಿದ್ದೀನಿ. ರಾತ್ರಿ ಎಲ್ಲ ಗಾಡಿ ಓಡಿಸಿ ಬೆಳಗ್ಗೆ ಎದ್ದು ಜಾಮಲ್ಲಿ ಸಿಗಾಕೊಂಡ್ರೆ ಎಷ್ಟು ಉರಿತದಂದರೆ, ಇದಾಗೋದು ಲಾಸ್ಟ್ ಪಾರ್ಟ್ ಇದೆ RT ದಾಗ. ಅದು ಮುಗಿಸ್ಕೊಂಡ್ರೆ ನಿಮ್ದಾಗ ಮನೆಗೆ ಹೋಗಿ ಮಲ್ಕೋಬೋದು ಅನ್ಕೊತೀನಿ, ಬಟ್ ಮಲ್ಗೋಕ್ಕಾಗಲ್ಲ. ಮಿಕ್ಕಿದ 4 ಗಾಡಿ ಯಾರ್ದೋ ಒಬ್ಬನು ಫೋನ್ ಬರುತ್ತೆ, ಯಾರೋ ಒಂದು ಲೋಡಿಂಗ್ ಹೋಗಿರಲ್ಲ, ಅನ್ಲೋಡ್ ಆಗಿರಲ್ಲ, ಡೀಸಲ್ಲು ಅದು ಇದು ಇದ್ದಿದ್ದೆ. ಶನಿವಾರ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡೋಣ ಬರ್ರಿ ಏನಾಗ್ತದ. ಸದ್ಯಕ್ಕೆ ಬರ್ರಿ ಟ್ರಾಫಿಕಲ್ಲಿ ತಲೆನೋವು. ಲಾಸ್ಟ್ ಪಾಯಿಂಟ್ ಹತ್ರ ರೀಚ್ ಆಗ್ಬಿಟ್ಟು ಸಿಗೋಣ. ಸದ್ಯಕ್ಕೆಲ್ಲ ಅನ್ಲೋಡ್ ಮಾಡಿಕೊಂಡು ವಾಪಸ್ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀನಿ. ಲಾಸ್ಟ್ ಪಾಯಿಂಟು ಸ್ಮೂತಾಗಿ ಅನ್ಲೋಡ್ ಆಗೋಯ್ತು. ಸೊ ನೋ ಇಶ್ಯೂಸ್. ಬೇರೆ ಗಾಡಿ ಬಂದಿತ್ತು, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅಣ್ಣೋ ಐಸ್ ಕ್ರೀಮ್ ಐಟಮ್ ಅಣ್ಣೋ, ಕೋಲ್ಡ್ ಅಣ್ಣೋ, ಒಣಗೋತದಣ್ಣೋ, ಒಂದು ಏನೋ ಡೇನಾಗಿ ಹಾಕ್ತೆ. ಹೌದು ಅಂದ್ರೆ ನಾವು ಅವ್ರ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಪಾಪ ನನ್ನ ಗಾಡಿ ಅನ್ಲೋಡ್ ಮಾಡಿಸಿದ್ರು. ಸೊ ಇವತ್ತು ಸಕ್ಸಸ್ಫುಲಿ ಕಂಪ್ಲೀಟ್. ನಾರ್ಮಲಾಗಿ ಇಷ್ಟು ಲೇಟ್ ಆಗೋಲ್ಲ. 9-10 ಗಂಟೆ ಗಾಡಿ ಕೊಟ್ಟರೆ 11-11:30 ಲೋಡ್ ಮಾಡಿ ಕೊಟ್ಬಿಟ್ರೆ 4 ಗಂಟೆಗೆಲ್ಲ ಗಾಡಿ ಡ್ರೈವರು ಹೊಸ್ಕೋಟೆ ವಾಪಸ್ ಬಂದ್ಬಿಡ್ತಾ ಇದ್ದ. ಬಟ್ ಇವತ್ತು ಟೈಮ್ ಸರಿ ಇಲ್ಲ. ಅದೇನು ಮೊಟ್ಟಿಗೆ ಬಂದರೆ ಲೇಟ್ ಆಗ್ತದೆ. ಮೊಟ್ಟಿಗೆ ಬಂದಿದ್ದ ದಿನ ಸೆಗ್ರಿಗೇಷನ್ ಸಪ್ರೇಟ್ ಮಾಡೋದು ಲೇಟ್ ಆಗುತ್ತಂತೆ, ಅದಕ್ಕೆ ಇಷ್ಟು ಲೇಟ್ ಮಾಡೋದು. ಸೊ ಇದೇ ಫಸ್ಟ್ ಟೈಮ್ ಜಾಸ್ತಿ ಲೇಟ್ ಆಗೋದಿಲ್ಲ. ಅಂದರೆ ನಾರ್ಮಲಾಗಿ ಬೇಗ 4 ಗಂಟೆಗೆಲ್ಲ ಅನ್ಲೋಡ್ ಆಗೋದು. ಈಗ ಬರ್ರಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಶನಿವಾರ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ದೇವಸ್ಥಾನ ಹೋಗ್ಕೊಂಡು ಸ್ವಲ್ಪ ಆಚೆ ಕೆಲಸ ಇದೆ, ಆ ಕೆಲಸದೆಲ್ಲ ಮುಗಿಸ್ಕೊಬೇಕು. ಸೊ ಇನ್ಮೇಲೆ ಆದಷ್ಟು ರೆಗ್ಯುಲರ್ ಬ್ಲಾಗ್ಸು ಹಾಕ್ತೀನಿ ಅಂದ್ಕೊಂಡಿದ್ದೀನಿ, ಬಟ್ ಆಗ್ತಿಲ್ಲ. ಏನಾಗುತ್ತೆ ಅದು ಗೊತ್ತಾ, ಇವಾಗ ನನ್ನ ಜೀವನದಾಗ ಮದುವೆ ಆಗದೆ. ಸೊ ಹೆಂಡ್ತಿನ ಒಂದು ಕಡೆ ನೋಡ್ಕೊಬೇಕು, ಮನೆ ಖರ್ಚು, ಗಾಡಿಗಳು, ಲೋನು, EMI, ಡ್ರೈವರು ಏನಾಗ್ತಿದೆ ಅಂದರೆ ಎಲ್ಲ ಒಬ್ಬನೇ ಮೈಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇದ್ರಾಗ ವ್ಲಾಗು ಹೆವಿ ಕಷ್ಟ ಆಗ್ತದೆ. ಸೊ ಅದೆಲ್ಲ ವ್ಲಾಗ್ ಮಾಡೋಕೆ ಸಕ್ಕತ್ತಾಗಿರ್ತದೆ, ನಿಮಗೂ ಇಂಟ್ರೆಸ್ಟೆಡ್ ಆಗಿರ್ತದೆ. ಪ್ಲಸ್ಸು ಎಲ್ಲ ನನಗೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಹೋಗ್ಬೋದು ಬೆಂಗಳೂರಲ್ಲಿ. ಸೊ ಟ್ರೈ ಮಾಡ್ತೀನಿ. ಸಾಕು, ಆಲ್ಮೋಸ್ಟ್ ಸ್ವಲ್ಪ ಚಿಕ್ಕ ವಿಡಿಯೋನೇ ಅನಿಸುತ್ತೆ. ಇವತ್ತು ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಪ್ಲಸ್ ಜಾಸ್ತಿ ಜನ ಪಾಪ ಇವಾಗ್ಲೂ ಸಿಕ್ಕಾಗೆಲ್ಲ ಗ್ರೀಟ್ ಮಾಡ್ತೀರ, ಖುಷಿ ಆಗುತ್ತೆ. ಸೊ ಇರಲಿ, ಪ್ರೀತಿ ಹಿಂಗೆ ತೋರಿಸ್ತಾ ಇರಲಿ, ಪ್ರೀತಿ ಹಿಂಗೆ ತೋರಿಸ್ತಾ ಇರಿ. ನಾನು ಇವಾಗ ಏನು ಮಾಡ್ತೀನಿ. ಇವತ್ತು ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಂಥ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ಲಸ್ ಬೆಲ್ ಐಕಾನ್ ಮತ್ತೆ ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ. ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ.